ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಪ್ರತಿ ಒಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ಇನ್ಫಾರ್ಮೇಷನ್ಸು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಸೊ ಎಲ್ರಿಗೂ ಇಷ್ಟವಾಗಿರುವಂಥದ್ದು ಅಥವಾ ಈ ಹಣನೇ ಒಂದು ರೀತಿ ಕಾಂಚಣ. ಹಣ ಅಂದರೆ ಹೆಣನೂ ಬಾಯಿ ಬಿಡುತ್ತೆ ಅನ್ನೋ ಒಂದು ಮಾತೇ ಇದೆ ಅಂತ ಹೇಳ್ಬೋದು. ಎಂತೆಂಥವ್ರಿಗೂ ಹಣ ಸಿಗ್ತಾ ಇರುತ್ತೆ, ಹೆಂಗೋ ಲಾಟ್ರಿ ಹೊಡೆದ್ಬಿಡುತ್ತೆ ಅಥವಾ ಏನೋ ಮಾಡಿರ್ತಾರೆ, ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಶೈನ್ ಆಗ್ತಿರ್ತಾರೆ. ಆದರೆ ಈ ಯೋಗ ಇರೋರಿಗೆ ಅಥವಾ ಯೋಗ್ಯತೆ ಇರೋವಂಥವ್ರಿಗೆ ಹಣ ಪ್ರವೇಶ ಆಗಬೇಕು, ಅವ್ರ ಮನೆಗೆ ಹಣ ಬರಬೇಕು ಅಂತಂದರೆ ಅದು ವೈಟ್ ಮನಿ ಆಗಿರ್ಬೋದು, ಬ್ಲ್ಯಾಕ್ ಮನಿ ಆಗಿರ್ಬೋದು. ಯಾಕಂದರೆ ದಿಢೀರ್ ಅಂತ ಬರಬೇಕು ಅಂದರೆ ಕಷ್ಟಪಟ್ಟಿದ್ದೇ ಸಿಗಲ್ಲ, ಇನ್ನು ಎಲ್ಲಿ ಆ ಥರದ್ದು ಸಿಗುತ್ತೆ ಅನ್ನೋ ಥರ ಇರುತ್ತೆ. ಒಟ್ಟಿನಲ್ಲಿ ಹಣ ನಮ್ಮ ಮನೆಗೆ ಪ್ರವೇಶ ಮಾಡಬೇಕು ಅಂದರೆ ಏನು ಪ್ರಯತ್ನ ನಾವು ಮಾಡಬೇಕು ಅಥವಾ ಏನು ರೆಮಿಡಿ ಮಾಡ್ಕೊಂಡೋಕೆ ಸಾಧ್ಯ ಆಗುತ್ತೆ ಗುರುಗಳು? ಎಲ್ಲೋ ಲಾಟ್ರಿ ಹೊಡೆದ್ಬಿಡ್ತು, ನೋಡಿ ಹೆಂಗಿದ್ದವ್ನು ಹೆಂಗಾದ ಅಂತ ಅನ್ಕೋತೀವಿ. ಸೊ ಈ ವಿಚಾರವಾಗಿ ತಿಳಿಸ್ಕೊಟ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಎಂಥ ಪ್ರಶ್ನೆ ಇದು? ಯೋಗ್ಯತೆ ಇರೋರಿಗೆ ಸಿಗಬೇಕು. ಇಲ್ಲಿ ನಾವು ಪಡೆದುಕೊಂಡು ಬಂದಿರೋದು ಕೆಲವು, ಆದರೆ ಬಹುಶಃ ನಾವು ಮಾಡ್ಕೊಳ್ತೀವಲ್ಲ, ನಮ್ಮ ತಯಾರಿ ಇದೆಯಲ್ಲ, ಅದಕ್ಕೆ ಅದೃಷ್ಟದ ಕನ್ನಡಿ ಬೇಕು. ಕನ್ನಡಿ ಬೇಕು. ಅದು ಹೇಗೆ ಅಂತಂದರೆ, ಒಂದೊಂದು ಬಾರಿ ನಿಮ್ಮನ್ನು ಅದು ಹುಡುಕಿ ಬರಬಹುದು ಅಥವಾ ನೀವೇ ಅದನ್ನು ಹುಡುಕಿ ಕೂಡ ಹೋಗಬಹುದು. ಇಂತಹದ್ದಕ್ಕಾಗಿ ಈಗ ನೀವು ಹೇಳಿದ್ರಲ್ಲ, ವೈಟ್ ಮನಿ, ಬ್ಲ್ಯಾಕ್ ಮನಿ, ಪಿಂಕ್ ಮನಿ, ಯೆಲ್ಲೋ ಮನಿ, ಯಾವುದಾದ್ರಾಗಿರ್ಬೋದು. ಒಟ್ಟಾರೆ ನೀವೊಂದು ಪದ ಬಳಸಿದ್ದು ಚೆನ್ನಾಗಿತ್ತು. ಯೋಗ ಇರೋರಿಗೆ, ಯೋಗ್ಯತೆ ಇರೋರಿಗೆ ಸಿಗಬೇಕು. ಯಾರ್ಯಾರಿಗೋ ಸಿಗುತ್ತೆ, ಅದು ಒಂದು ರೀತಿ ನಿಜವೇ. ಈ ಯೋಗ್ಯತೆ ಇರೋರು ಸಿಕ್ಕರೆ ಪಾಪ ಅವ್ರ ಕನಸಿರುತ್ತೆ, ನನಗೇನಾದರೂ ದೊಡ್ಡ ಮಟ್ಟದ ಹಣ ಬಂದರೆ 10 ಜನಕ್ಕೆ ಸಹಾಯ ಮಾಡ್ತೀನಿ, ಆಮೇಲೆ ಏನೇನೋ ಸೇವೆಗಳು ಮಾಡ್ತೀನಿ ಅಂತ. ಅಂಥವನಿಗೆ ಸಿಗಲ್ಲ. ಈ ತುಂಬ ಜಿಪುಣತ್ವ ಇರುತ್ತೆ ಅವನಿಗೆ. ಏನೊಮ್ಮೆ ಭಾಗ್ಯದ ಮೇಲೆ ಭಾಗ್ಯ, ಈ ಸೂರ್ಯೋದಯ ಆದಂಗೆ ಅವನಿಗೆ ಭಾಗ್ಯೋದಯ ಆಗ್ತಾನೇ ಇರುತ್ತೆ. ಹಾಗೆ ಗೊತ್ತಿಲ್ಲ ಪ್ರೀತಿಯ ಬಂಧುಗಳೇ, ನಿಮಗೆಲ್ರಿಗೂ ಕೂಡ ಇಂತಹದ್ದೊಂದು ಅವಕಾಶ ಸಿಕ್ಕಿದರೂ ಸಿಗಬಹುದು. ಈಗ ನಾನು ಹೇಳುವ ಈ ಚಮತ್ಕಾರವನ್ನು ಎಂದಾದರೂ ನಿಮ್ಮ ಬದುಕಿನಲ್ಲಿ ಬಹುಶಃ ಬಂದರೆ ಅದನ್ನು ಹೀಗೆ ಬಳಸ್ಬೋದು. ಹೇಗೆ ಅಂತಂದರೆ, ಕಪ್ಪು ಬೆಕ್ಕು ಏನಾದರೂ ಕಂಡರೆ ಕನ್ನಡಿ ತೋರಿಸುವುದು ಅಂತ. ಏನು ಮಾಡ್ತೀರೋ ಗೊತ್ತಿಲ್ಲ, ನೀವು ಕನ್ನಡಿ ತೋರಿಸ್ಬೇಕು ಅದಕ್ಕೆ. ಆ ಕನ್ನಡಿ ನೀವು ಮುಖ ನೋಡ್ತೀರಲ್ಲ, ನೀವು ಅಲಂಕಾರ ಮಾಡ್ಕೊಳ್ತೀರಲ್ಲ, ಅದು ಯಾವ ಕನ್ನಡಿಯೂ ಆಗಿರಬಾರ್ದು. ಅದಕ್ಕೆ ಅಂತಲೇ ಒಂದು ಕನ್ನಡಿ ತೆಗೆದಿಟ್ಕೊಂಡಿರಬೇಕು. ಬಹುಶಃ ನಿಮಗೆ ನಿಮ್ಮ ಮನೆಯ ಅಕ್ಕಪಕ್ಕ ಅದು ಬರುತ್ತಾ, ತೋರಿಸಿ ಅಂತಂದರೆ ಇನ್ನೂ ಇದೆ, ತಿಳಿಸ್ತಾ ಬರ್ತೀನಿ ನಾನು. ಆ ಕನ್ನಡಿ ಏನಾದರೂ ಹಿಂದ್ಗಡೆ ಬಿಟ್ಟು ಅದರ ಒಳಗಡೆ ನಿಮ್ಮ ಶಕ್ತ್ಯಾನುಸಾರ ಹಣವನ್ನು ಇಡಬೇಕು. ಕಪ್ಪು ಕಾಡಿಗೆ ಡಬ್ಬಿನ ಅದರ ಹಿಂದ್ಗಡೆ ಇಟ್ಟಿರಬೇಕು. ಆ ಕನ್ನಡಿಗೆ ಒಂದು ರೀತಿಯ ಪ್ಲಾಸ್ಟಿಕ್ ತೆಗೆದು ಮತ್ತೆ ಹಾಕ್ಬೋದು, ಅಂಥದ್ದು ಹಾಕಿ. ಅಥವಾ ಆ ಕನ್ನಡಿಗೆ ಆ ಹಣವನ್ನು ಹಾಕಿ ಆ ಕಪ್ಪು ಕಾಡಿಗೆ ಹಾಕಿ ಒಂದು ಟೇಪ್ ಹಾಕಿ, ಪರವಾಗಿಲ್ಲ. ಹಿಂದ್ಗಡೆ ಹಣ ಕಪ್ಪು ಕಾಡಿಗೆ ಇರಬೇಕು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಣ ಮತ್ತು ಕಪ್ಪು ಕಾಡಿಗೆ ಇರಬೇಕು. ನಿಮಗೆ ಕಪ್ಪು ಬೆಕ್ಕು ಕಾಣಿಸಿದ್ರೆ ಆ ಕನ್ನಡಿಯನ್ನು ಬೆಕ್ಕಕ್ಕೆ ತೋರಿಸ್ಬೇಕು. ಅದು ಒಮ್ಮೆ ನೋಡಬೇಕು. ಅದು ಒಂದು ಸಲ ಕನ್ನಡಿ ನೋಡ್ತೋ ಮುಗೀತು, ಅದ್ಭುತಗಳೇ ಜರುಗುತ್ತವೆ. ಗೊತ್ತಿಲ್ಲ ಹಣ ಅಂದರೆ ಅದಕ್ಕೆ ನಾವು ಯಾವ ಇದನ್ನು ಹಾಕಬೇಕಾಗುತ್ತೆ ಗುರುಗಳು? ಅಂದರೆ ಎಷ್ಟು ಅಮೌಂಟ್ ಅಂದರೆ ಅವ್ರ ಶಕ್ತಿಯಾನುಸಾರ ಮಿನಿಮಮ್ ಒಂದು 500 ರೂಪಾಯಿಗಳು, 1,000 ರೂಪಾಯಿಗಳು, ಕೊನೆ ಪಕ್ಷ ಒಂದು 100 ರೂಪಾಯಿ ನೋಟ್ ಆದರೂ ಆ ಕನ್ನಡ ಹಿಂಬದಿ ಮೆತ್ಸಿರ್ಬೇಕು. ಅದು ಯಾವಾಗಂದ್ರೆ ಆವಾಗ ನೀವು ನೋಡ್ತಾ ಇರೋದಲ್ಲ. ಬಹುಶಃ ನಿಮಗೆ ಏನಾದರೂ ಆ ಬೆಕ್ಕು ಅದೃಷ್ಟವಶಾತ್ ಕಣ್ಣಿಗೆ ಕಾಣಿಸಿದರೆ ಇದನ್ನು ನೀವು ಹೇಗೋ ಹೋಗಿ ಅದಕ್ಕೆ ಇಡಬೇಕು. ಬಹುಶಃ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಆ ಬೆಕ್ಕು ಬಂದ ಮೇಲೆ ಸ್ವಲ್ಪ ತಿರುತ್ತೆ. ಆನಂತರ ನೀವು ತೋರಿಸಿದ ಮೇಲೆ ಅದು ನೋಡುತ್ತೆ. ಇದಾಗಲಿಲ್ಲ ಅಂತಂದರೆ ನೀವೇ ಬಹುಶಃ ಆ ಒಂದು ಕಪ್ಪು ಬೆಕ್ಕನ್ನು ಹುಡುಕೊಂಡು ಹೋಗುವಂಥದ್ದು. ಆ ಹುಡುಕಿಕೊಂಡು ಹೋಗುವಾಗ ನಿಮ್ಮ ಬಳಿ ಆ ಕನ್ನಡಿ ಕೈಯಲ್ಲಿ ಇರಬೇಕು. ಇಷ್ಟು ನೆನಪಿಟ್ಕೊಳ್ಳಿ. ಇಷ್ಟನ್ನು ಮಾಡ್ತೀನಿ ಅಂತಂದರೆ ಬಹುಶಃ ನಿಮ್ಮ ಯೋಗ ಪ್ಲಸ್ ಯೋಗ್ಯತೆಗೆ ತಕ್ಕ ಮಟ್ಟಿಗೆ ಹಣ ಬಹುಶಃ ಒಂದು ಮಿರಾಕಲ್. ನೀವು ಪ್ರಯತ್ನ ಪಟ್ಟು ಸೋತಿದ್ದರೆ ನೆಕ್ಸ್ಟ್ ಪ್ರಯತ್ನದಲ್ಲಿಯೇ ನಿಮಗೆ ತಕ್ಷಣ ಭಗವಂತ ಬರೋದಾಕಿರ್ತಾನೆ. ಇದು ಅತ್ಯಂತ ಅಮೂಲ್ಯವಾದ, ಅತ್ಯಂತ ಅದ್ಭುತವಾದ ಕೀ ಇದು.
ನಿಮ್ಮ ಅದೃಷ್ಟವನ್ನು ವಶ ಮಾಡ್ಕೊಳ್ಳಿರ್ತಕ್ಕಂಥ ಏಕೈಕ ಮಾರ್ಗವಿದು. ಅದಕ್ಕೆ ನಾನು ಹೇಳಿದೆ, ಕಪ್ಪು ಬೆಕ್ಕುವಿನ ದರ್ಶನ ನೀವೇನಾದರೂ ಮಾಡಿದ್ರೆ ಅಂದರೆ ಆ ಒಂದು ಕಪ್ಪುದು ಬೆಕ್ಕು ಬಂತು ಅಂತಂದರೆ ನೀವು ಕನ್ನಡಿ ದರ್ಶನ ಮಾಡಿಸ್ತೀರ ಅಂತಂದರೆ ಮುಗೀತು. ಬಹುಶಃ ಇದಕ್ಕೆ ಯಾವುದೇ ಆಗಲಿ ಮಂತ್ರ ಆಗಲಿ ಮತ್ತೊಂದು ಏನೂ ಬೇಕಾಗಿಲ್ಲ. ಈ ತಾಂತ್ರಿಕ ನೀವೇನಾದರೂ ಮಾಡ್ಕೊಳ್ತೀನಿ ಅಂತಂದರೆ ಅತ್ಯಂತ ಶುಭದ ಫಲಗಳೇ ಜರುಗ್ತವೆ. ಬರೆದಿಟ್ಕೊಳ್ಳಿ ಪ್ರೀತಿಯ ಪದಗಳು. ಅದು ಯಾವುದೇ ವಾರ ಆಗಿರಬಹುದು, ಅದು ಯಾವುದೇ ದಿನ ಆಗಿರಬಹುದು, ಅದು ಒಂದು ಬಾರಿ ಮಾಡಿದ್ರು ಕೂಡ ವರ್ಕ್ ಹೇಳಿ ಕೇಳಿ ಬರಲ್ಲ. ಇದು ಒಳ್ಳೆ ಪ್ರಶ್ನೆ. ಒಂದು ಬಾರಿ ನೀವೇನಾದರೂ ಮಾಡ್ತೀರ ಅಂತಂದರೆ 100ಕ್ಕೆ 100 ಅದೃಷ್ಟ ನಿಮ್ಮ ವಶ ಆಗುತ್ತೆ. ಬರೆದಿಟ್ಕೊಳ್ಳಿ. ಮತ್ತು ಪ್ರಯತ್ನ ಪಟ್ಟು 2ನೇ ಸಲ ಈ ರೀತಿ 11 ಸಲ ಬಹುಶಃ ಲಾಭಸ್ಥಾನ ಅಂದರೆ ಏಕಾದಶ ಸ್ಥಾನೇಶು ಶುಭ ಫಲ ಪ್ರಾಪ್ತ್ಯರ್ಥಂ 11 ಬಾರಿಗಳೇನಾದರೂ ಪ್ರಯತ್ನ ಪಡ್ತು ಅಂತಂದರೆ ಗೊತ್ತಿಲ್ಲ, ಬಹುಶಃ ಇಲ್ಲಿಂದ ಈ ಒಂದು ಸಲ ತೋರಿಸೋದ್ರಲ್ಲ ಮತ್ತೊಂದು ಸಲ ಮಾಡೋದ್ರ ಒಳಗಾಗಿ ಒಂದು ದೊಡ್ಡ ಚಮತ್ಕಾರ ನಡೆದೋಗುತ್ತೆ. ಕನಿಷ್ಠ ಪಕ್ಷ ಒಂದು ಸಲ ತೋರಿಸಿ ನೀವು ಪ್ರಯತ್ನ ಪಟ್ಟು ನೋಡಿ, ಆಗುವಂಥ ಚಮತ್ಕಾರಕ್ಕೆ ಬಹುಶಃ ಭಗವಂತನೇ ಈ ಭಾಗ್ಯದ ಡೋರನ್ನು ಓಪನ್ ಮಾಡಿ ನಿಮ್ಮನೆ ಕಳಿಸಿರ್ತಾನೆ ಅನ್ನೋ ಒಂದು ಅದ್ಭುತಗಳು ಜರುಗ್ತವೆ ಕಪ್ಪು ಬೆಕ್ಕು ಬಂದರೆ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಏನು ಹೇಳ್ಬೋದು ರೆಮಿಡಿ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೆ. ಸೊ ಕಪ್ಪು ಹಣ ಅಂತ ನಾನು ಕೇಳಿದ್ದಕ್ಕೆ ಬಹುಶಃ ಕಪ್ಪು ಬೆಕ್ಕನ್ನ ಆಯ್ಕೆ ಮಾಡಿದ್ರೆ ಹೇಗೆ ಗೊತ್ತಿಲ್ಲ, ಬಟ್ ಇದನ್ನ ನಾವು ಒಂದ್ಸರಿ ಮಾಡಿದ್ರು ನಮಗೆ ಆ ಒಂದು ರಿಸಲ್ಟ್ ಅನ್ನೋಂಥದ್ದು ಗೊತ್ತಾಗುತ್ತೆ. ತಾಂತ್ರಿಕದಲ್ಲಿ ಬೆಕ್ಕಿಗೆ ಬಹಳ ಹೇಳ್ತಾನೆ. ಈಗ ನೋಡಿ, ಆದ್ರೆ ಬೆಕ್ಕನ್ನ ಅಭಿಷೇಕನ ಅಂತ ಅನ್ಕೊಳ್ತೀವಿ. ಎಲ್ಲಾದ್ರೂ ಹೋಗುವಾಗ ಎದುರುಗಡೆ ಬಂತು, ಎಡಗಡೆಯಿಂದ ಬಲಗಡೆ ಬಂದ್ರೆ, ಬಲಗಡೆಯಿಂದ ಎಡಗಡೆ ಬಂದ್ರೆ ಹೋಗ್ತಾ ಇರೋ ಕೆಲಸ ಆಗಲ್ಲ ಅಂತ ಕೆಲವ್ರು ನಿಲ್ಲಿಸ್ತಾರೆ. ಅಲ್ಲ, ನೀವು ಅದನ್ನ ಹೇಗೆ ತಗೋಬೇಕು ಅಂತಂದ್ರೆ, ನೀವು ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಎಣ್ಣೆ ಬೇಕು ಅಲ್ವಾ? ಹೌದು, ಎಲ್ಲದಕ್ಕೂ ಎಣ್ಣೆ ಬೇಕೇ ಬೇಕು. ಆ ಎಣ್ಣೆ ಅಪ್ಪಿ ತಪ್ಪಿ ಒಂದ್ ಸ್ವಲ್ಪ ಎಲ್ಲೋ ನೆಲದಲ್ಲಿ ಬಿದ್ದು ಬಿಡ್ತು, ನೀವು ಜಾರ್ ಬಿಟ್ಟು ಕಾಲು ಬರ್ಕೊಂಡ್ರಿ, ಛೀ ಈ ಎಣ್ಣೆಯಿಂದಲೂ ಆಗಿದ್ದು, ಎಣ್ಣೆನ ಅಪಶಕನ ಅಂದ್ರೆ ಆಗಲ್ಲ, ಆಗಲ್ವಲ್ಲ? ನಮ್ ತಪ್ಪದು. ಹಾಗೆಯೇ ನಾನು ಪ್ರಾಣಿಗಳಲ್ಲಿ ಯಾವುದನ್ನು ಕೂಡ ಅಪಶಕನ ಅಂತ ಪದವೇ ಬಳಸಲ್ಲ. ಅದು ಶಕುನ ಇದ್ದರೂ ಅಪಶಕುನ ಇದ್ರೂ ಅದೃಷ್ಟ ಶಕನವಾಗಿ ಮಾರ್ಪಾಟ ಮಾಡ್ಕೊಳ್ಳೋ ಶಕ್ತಿ ನಿಮ್ಮ ಹತ್ರ ಇರಬೇಕು. ಅಷ್ಟು ಬಿಟ್ಟರೆ ಯಾರನ್ನು ಇಲ್ಲಿ ತನಕ ನೀವು ಅಪಭ್ರಂಶ ಅಪಶಕನ ಅಂತ ಕರೆಯಲೇಬೇಡಿ. ಈ ವಿಷವನ್ನು ಕೂಡ ಅಮೃತ ಮಾಡ್ಕೊಳ್ಳೋ ಶಕ್ತಿ ನಿಮ್ಮ ಹತ್ರ ಇರುತ್ತೆ. ಅಷ್ಟಾಗಿ ಒಂದು ಪದನ್ನ ಜ್ಞಾಪಕ ಇಟ್ಕೊಂಡ್ಬಿಡಿ, ಯಾರನ್ನು ಜರಿಯಬೇಡಿ. ನಿಮ್ಮನ್ನು ಯಾರು ಜರಿದ್ರೆ ಥ್ಯಾಂಕ್ಸ್ ಹೇಳಿ ಇಷ್ಟು ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಿ. ಮುಂದಕ್ಕೆ ಹೋಗ್ತಾ ಬಿಟ್ಟರೆ ನೀವು ಆ ಪುನುಗು ಅಂತ ಕರಿತೀರಲ್ಲ, ತಿರುಪತಿಯ ಶ್ರೀನಿವಾಸನಿಗೆ ಆ ಒಂದು ಪೂರ್ಣವಾಗಿ ಸ್ನಾನ ಮಾಡಿಸುವಾಗ ಅದೆಲ್ಲ ಲೇಪನ ಮಾಡ್ತಾರೆ. ಆ ಪುನುಗು ಬೆಕ್ಕು ಅಂತೀವಲ್ಲ, ಅದು ಕೂಡ ಅಷ್ಟೇ ಪೂರ್ಣವಾಗಿ ಆ ಬೆಕ್ಕಿಗೆ ಸಂಬಂಧಪಡ್ತಕ್ಕಂಥದ್ದು ಎಷ್ಟು ಸುವಾಸನೆ ಅಂತಂದರೆ ಅಷ್ಟೊಂದು ಅದ್ಭುತವಾಗಿರತಕ್ಕಂಥ ಸುವಾಸನೆ. ಅದು ಅಟ್ರಾಕ್ಟಿವ್, ಹಣವನ್ನು ಅಟ್ರಾಕ್ಷನ್ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ ಅದಕ್ಕೆ. ಆಮೇಲೆ ನೆಗೆಟಿವ್ ರೋಲ್ ನಮ್ಗೆ ಅವಕಾಶವೇ ಕೊಡಲ್ಲ, ಅಲ್ಲಿಗೆಲ್ಲೇ ಲಾಕ್ ಮಾಡ್ತಾ ಬರುತ್ತೆ. ಆ ಬೆಕ್ಕು ಒಂದು ಸಲ ಕಾಣಿಸ್ಕೊಂಡ್ರೆ ನಿಮ್ಗೆ ಯಾವತ್ತೋ ಎಂದೋ ಎಲ್ಲೋ ಕಾಣಿಸ್ಕೊಂಡಿದ್ದು ಯಾರೋ ಹೇಳಿದ್ದನ್ನು ನೀವು ನಂಬಿಕೊಂಡು ಕೂತ್ಕೊಂಡಿದ್ದೀರಿ. ಒಮ್ಮೆ ನೀವು ಪರೀಕ್ಷೆ ಮಾಡಿ ನೋಡಬೇಕಲ್ಲ, ಇದು ಹೇಗೆ ಅಂತೇಳಿ ಅಪಶಕನ ಆಗುತ್ತಾ, ಇದೇ ನಮಗೆ ಅದೃಷ್ಟವಾಗುತ್ತಾ ಅನ್ನೋದನ್ನು ಪರೀಕ್ಷೆ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಗುರುಗಳೇ, ಸರಳವಾಗಿರುವಂಥ ಪರಿಹಾರವನ್ನು ಈ ಒಂದು ಬ್ಲ್ಯಾಕ್ ಮನಿ ಆಗಿರ್ಬೋದು, ವೈಟ್ ಮನಿ ಆಗಿರ್ಬೋದು, ನಮ್ಮ ವಶ ಆಗಬೇಕು ಅಥವಾ ಯೋಗ ಇರೋರಿಗೆ, ಯೋಗ್ಯತೆ ಇರೋರಿಗೆ ಸಿಗಬೇಕು ಅಂತಂದರೆ ಯಾವ ರೀತಿ ಪ್ರಯತ್ನ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಅದ್ಭುತವಾಗಿರುವಂಥ ಮಾಹಿತಿನ ನಮಗೆ ತಿಳಿಸಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ.